ಅದೃಷ್ಟ. ದೃಷ್ಟ ಎಂದರೆ ಸಂಸ್ಕೃತದಲ್ಲಿ ಕಾಣಿಸುವುದು ಅಂತ ಅರ್ಥ. ಅದೃಷ್ಟವೆಂದರೆ ಕಣ್ಣಿಗೆ ಕಾಣಿಸದೇ ಇರುವುದು ಅಂತ ಅರ್ಥ. ಆದರೆ ನಾವು ಅದನ್ನು ಬೇರೆಯ ಅರ್ಥದಲ್ಲಿ ಉಪಯೋಗಿಸುತ್ತೇವೆ. ಉದಾಹರಣೆಗೆ, ಒಬ್ಬನಿಗೆ ಇದ್ದಕ್ಕಿದ್ದಂತೆ ಹಣ ಅಥವಾ ಬಹುಮಾನ ಅಥವಾ ಕೀರ್ತಿ ಹೀಗೆ ಏನಾದರೂ ಆಗಿರಬಹುದು. ಬಂದಾಗ ಅವನ ಅದೃಷ್ಟವೆಂದೇ ಭಾವಿಸುತ್ತೇವೆ. ಆದರೆ ಯಾರಿಗೇ ಆಗಲಿ ಸುಮ್ಮನೆ ಕುಳಿತಿದ್ದರೆ ಏನೂ ಬರುವುದಿಲ್ಲ. ಸಿಂಹವು ಸಹ ಬೇಟೆಯಾಡಿದರೆ ಮಾತ್ರ ಆಹಾರ ಸಿಗುತ್ತದೆ. ಸಿಂಹವೆಂದು ಅದರ ಬಾಯೊಳಗೆ ಯಾರೂ ಹೋಗುವುದಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಅವರ ಪರಿಶ್ರಮದ ಬಗ್ಗೆ ಚಿಂತಿಸುವುದಿಲ್ಲ. ಅವರ ಹೆಸರು ಕೀರ್ತಿಯನ್ನು ಮಾತ್ರ ನೋಡುತ್ತಾರೆ. ಅವರು ಅಷ್ಟು ಹೆಸರನ್ನು ಗಳಿಸಬೇಕಾದರೆ ಪ್ರತಿನಿತ್ಯ ಅನೇಕ ಗಂಟೆಗಳ ಕಾಲ ಅದಕ್ಕಾಗಿ ಶ್ರಮಿಸುತ್ತಾರೆ. ಅದರ ಜ್ಞಾನವನ್ನು ಪಡೆದುಕೊಂಡಿರುತ್ತಾರೆ. ಜ್ಞಾನವು ಅವರ ತಲೆಯೊಳಗೆ ಇಡಲು ಸಾಧ್ಯವಿಲ್ಲ. ಅದನ್ನು ಕಷ್ಟಪಟ್ಟು ಪಡೆದುಕೊಳ್ಳಬೇಕಾಗಿದೆ. ಹಾಗಾದರೆ ಅದೃಷ್ಟವೆನ್ನುವುದು ಇಲ್ಲವೇ ಎಂದರೆ ಅವರವರ ಕರ್ಮಾನುಸಾರವಾಗಿ ನಡೆಯುತ್ತದೆ. ಆದ್ದರಿಂದ ಭರ್ತೃಹರಿ ಎಂಬ ಕವಿಯು ಹೀಗೆ ಹೇಳಿದ್ದಾನೆ: ನಾವು ದೇವತೆಗಳನ್ನು ಸರ್ವಶಕ್ತರೆಂದು ವಂದಿಸುತ್ತೇವೆ. ಆದರೆ ಅವರೂ ಸಹ ದುಷ್ಟ ಅದೃಷ್ಟದ ಅಧೀನರು. ಆದುದರಿಂದ ಅದೃಷ್ಟವು ವಂದನೆಗೆ ಯೋಗ್ಯವೇ ಅನ್ನೋಣವೆಂದರೆ ಅದೂ ಸಹ ಪ್ರತಿಯೊಬ್ಬನ ಕರ್ಮಗಳಂತೆ ಫಲವನ್ನು ನೀಡಬೇಕು. ಆ ಫಲವು ಕರ್ಮವನ್ನು ಅವಲಂಬಿಸಿರುವುದರಿಂದ ದೇವತೆಗಳಿಂದ ಏನಾಗಬೇಕು? ಅದೃಷ್ಟವೇಕೆ ಬೇಕು? ಆ ಕರ್ಮಗಳಿಗೆ ನಮಸ್ಕಾರವು. ಅವುಗಳ ಮೇಲೆ ಅದೃಷ್ಟದ ಆಟವೂ ನಡೆಯುವುದಿಲ್ಲ. ಅದೇ ಕವಿಯು ಮತ್ತೊಂದು ಕಡೆಯಲ್ಲಿ ಹೀಗೆ ಹೇಳಿರುವನು: ರಾತ್ರಿಯಲ್ಲಿ ಪೆಟ್ಟಿಗೆಯಲ್ಲಿ ಸಿಕ್ಕಿಕೊಂಡ ಸರ್ಪವು ಮುದುಡಿಕೊಂಡು ಮಲಗಿತ್ತು. ಅದಕ್ಕೆ ಹೊರಗೆ ಹೋಗುವ ಆಸೆಯೇ ಇರಲಿಲ್ಲ. ಅದರ ಇಂದ್ರಿಯಗಳೆಲ್ಲವೂ ಹಸಿವಿನಿಂದ ಕಂಗೆಟ್ಟಿತ್ತು. ಆಗ ಇಲಿಯೊಂದು ಆ ಪೆಟ್ಟಿಗೆಯಲ್ಲಿ ಆಹಾರ ಸಿಗಬಹುದು ಅಂತ ಹೇಳಿ ತೂತು ಮಾಡಿ ಒಳಗೆ ಹೋಯಿತು. ಕೂಡಲೇ ಸರ್ಪವು ಆ ಇಲಿಯನ್ನು ತಿಂದಿತ್ತು. ಅದರ ಮಾಂಸದಿಂದ ಸಂತೃಪ್ತವಾದ ಸರ್ಪವು ಆ ತೂತಿನೊಳಗಿನಿಂದಲೇ ಪಾರಾಗಿ ಹೋಯಿತು. ಆದುದರಿಂದ ಮನುಷ್ಯರ ಉನ್ನತಿಗಾಗಲಿ ಅಥವಾ ಅವನತಿಗಾಗಲಿ ಅದೃಷ್ಟವೇ ಕಾರಣವು.